ಜೀವನದಲ್ಲಿ ಅಷ್ಟೇ ಸಂಪಾದನೆ ಅಷ್ಟು, ತಿಂಗಳಿಗೆ 5,000 6,000 ಯಾರಿಗೋ ಸೆಟ್ ಹಾಕೊಡು ನಾಟಕಕ್ಕೆ, ಯಾರಿಗೋ ಏನೋ ಕಾಸ್ಟ್ಯೂಮ್ ರೆಡಿ ಮಾಡಿಸ್ಕೊಡು, ಯಾವುದೋ ಇವೆಂಟಿಗೆ ಸೆಟ್ ಹಾಕು, ಈ ಥರ ಮಾಡ್ಕೊಂಡು ತಿಂಗಳಿಗೆ ಒಂದು 10,000 ಇದೇ ಸಂಪಾದನೆ. ವಾವ್, ಸೂಪರ್ ಆಗಿದ್ದೀನಿ ನಾನು ಅಂತ ನನ್ನ ಫೀಲಿಂಗು. ನನಗೆ ಫಸ್ಟ್ ನೆನಪಾಗದೆ ರಂಗಶಂಕರದ ಮುಂದೆ ರಿಷಬ್ ರಕ್ಷಿತ್ ನನಗೆ ಉಳಿದವರು ಕಣ್ಣಂತೆಗೆ ಆ್ಯಕ್ಟ್ ಮಾಡು ಬಾ ಅಂತ ಕರೆದಿದ್ದು. ಆ್ಯಂಡ್ ರಿಷಬ್ ನಂಗೆ ಒಂದು ಅರ್ಧ ಗಂಟೆ ಕುಂದಾಪುರ ಕನ್ನಡದಲ್ಲಿ ಬೈದಿದ್ದು. ಏನಂತ ಬೈದ್ರು? ಸೆನ್ಸಾರ್ ಅಂದ್ರೆ ಎನಿವೇ ನಿಮ್ಗೆ ಕಾಂತಾರದಲ್ಲಿ ಕೇಳಿರ್ತೀರ ಆ ಪದಗಳನ್ನ, ಸೊ ಅದಕ್ಕೆ ಇನ್ನೊಂದಿಷ್ಟು ಕೆಟ್ಟ ಪದಗಳು ಕುಂದಾಪುರ ಭಾಷೆ ಸೇರಿಸಿದ್ರೆ ಅದೆಲ್ಲವನ್ನು ಬೈದ. ಅದೇ ವ್ಯಾವರ್ಸಿ ಹ್ಯಾಸ್ ಬಿಕಮ್ ಎ ಟ್ರೆಂಡ್ ನೌ. ಟ್ರೆಂಡ್ ಅದು ಇವಾಗ. ಅದು ಕಸ್ವರ್ಡ್ ಅಲ್ವೇ ಅಲ್ಲ ಈಗ, ಅದೊಂಥರ ಹೌದು. ಈ ಸಿನಿಮಾ ಬಿಡ್ತೀರಾ ನೀವು, ಈ ಸಿನಿಮಾ ಬಿಡ್ತೀರಾ ಅಂದ್ರು. ಸರಿ, ಯಾವ ಸಿನಿಮಾ ಹೇಳಿದ್ರು, ಯಾವ ಸಿನಿಮಾ ಅಂತ ಹೇಳುಗುರು ಫಸ್ಟ್ ಅಂದೆ. ಮ್ಯಾಕ್ಸ್ ಸುದೀಪ್ ಸರ್ದು ಒಂದು. ಓ ಶಿಟ್, ಓಕೆ ಅಂದೆ. ಸಂಜೆ 5 ಗಂಟೆ 6 ಗಂಟೆ ಪ್ಯಾಕಪ್ ಅಂದ್ರೆ 5 ಗಂಟೆಗೆ ಬನ್ನಿ ಸರ್ ನಿಮ್ ಶಾರ್ಟ್ ಒಂದು ಕರಿಯೋರು. 6:30 7 ಗಂಟೆಗೆ ಊಟ ಮಾಡ್ತೀನಿ. ವರ್ಕೌಟ್ ಗಿಕೌಟ್ ಬದನೆಕಾಯಿ ಏನೂ ಇಲ್ಲ. ಇವತ್ತರೆಗೂ ಜಿಮ್ಮದ್ ಹೊಸಲು ಕೂಡ ತುಳಿದಿಲ್ಲ ನಾನು. ಅಯ್ಯೋ, ವರ್ಕೌಟ್ ಮಾಡಲ್ಲ ಅಂತಿದ್ದೀರಾ? ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಕ್ರಿಕೆಟ್ ಆಡಿಸ್ತಾ ಇದ್ದೀರಾ? ಪ್ರತಿ ಸಿನಿಮಾ ಗೆದ್ದಾಗ್ಲು ರಿಷಬ್ ಆಗ್ಲಿ ರಕ್ಷಿತ್ ಆಗ್ಲಿ ನಾನಾಗ್ಲಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ವಿಲ್ ನೋ ದ ರಿಸಲ್ಟ್. ಇಫ್ ಇಟ್ಸ್ ಯೆಸ್, ಇಫ್ ಇಟ್ಸ್ ನೋ. ಮಂಡೇ ನಮ್ ಕೂತ್ ಮೇಲೆ ಇಟ್ ವಿಲ್ ಬಿ ಓನ್ಲಿ ಒನ್ ವರ್ಡ್, ಮಚ್ಚಾ ಇದು ಮುಗೀತು, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಝೀರೋ. Star Express with RJ Netra. Radio City ಅಲ್ಲಿ ಮಾತ್ರ. ಇನ್ನು ಬೆಲ್ಲು ಹೊಡೆಯಲಿಲ್ಲ ಪಿತಾಜಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೇಡಿಯೋ ಸಿಟಿ ಸ್ಟುಡಿಯೋಸ್ ನಲ್ಲಿ ಇವತ್ತು ನಮ್ಮ ಶೆಟ್ಟರ್ ಗ್ಯಾಂಗ್ ನಲ್ಲಿ ರೆಗ್ಯುಲರ್ಲಿ ಸುಮಾರು ಸಿನಿಮಾಗಳಲ್ಲಿ 100% ಕಾಣಿಸ್ಕೊಳ್ಳುವಂತಹ ಈ ನಮ್ಮ ನಟ, ಆಫ್ ಕೋರ್ಸ್ ಅ ವೆರಿ ಫ್ಯಾಬ್ಯುಲಸ್ ಆಕ್ಟರ್, ಹಾಗೆ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಕೂಡ ನಮ್ಮ ಜೊತೆ ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ನೇತ್ರಾ ಜೊತೆ ಇವತ್ತಿರೋದು ಪ್ರಮೋದ್ ಶೆಟ್ಟಿ. ವೆಲ್ಕಮ್ ನೇತ್ರಾ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಅದ್ಭುತವಾಗಿದ್ದೀನಿ. ಫುಲ್ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಿದ್ದೀರಿ. ಒಂದ್ ಸ್ವಲ್ಪ ಸಣ್ಣ ಬೇರೆ ಆದಂಗೆ ಕಾಣಿಸ್ತಿದ್ದೀರಿ. ಅದೇ ರೀಸೆಂಟ್ ಆಗಿ ಒಂದು ಪಿಕ್ಚರ್ ಮುಗಿಸಿದ್ನಲ್ಲ, ಎಲ್ಲರೂ ರೇಗಿಸ್ತಾ ಇದ್ರು. ಅಂದ್ರೆ ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾ ಮಾಡಿದೆ, ನಾನೇ ಲೀಡ್ ಆಗಿ, ರಿಷಬ್ ಅದನ್ನ ಪ್ರೊಡ್ಯೂಸ್ ಮಾಡ್ತಾ. ಸೊ ಆ ಸಿನಿಮಾ ಮಾಡ್ಬೇಕಾದ್ರೆ ಇಟ್ ವಾಸ್ ಐಡಿಯಾ ಲೈಕ್ 3 ವರ್ಷದ ಹಿಂದೆ ಕೋವಿಡ್ ಎಲ್ಲ ಬಂದ್ಬಿಡ್ತು. ನಾವು ಹಾಗಾಗಿ ಆ ಸಿನಿಮಾನ ಪೋಸ್ಟ್ಪೋನ್ ಮಾಡ್ಬೇಕಾಯ್ತು. ಬಟ್ ಆ ಸಿನಿಮಾಗ ಒಂದು 20-25 kg ಜಾಸ್ತಿ ಆಗ್ಬೇಕಾಗಿತ್ತು. ಸೊ ಪುಟ್ ಆನ್ ಮಾಡಕ್ ಶುರು ಮಾಡ್ಬಿಟ್ಟೆ, ಕಂಟ್ರೋಲ್ ಸಿಗ್ಲಿಲ್ಲ. ಸಿಕ್ಕಾಪಟ್ಟೆ ದಪ್ಪ ಆಗೋದೆ. ಆಲ್ಮೋಸ್ಟ್ ಒಂದು 30 kg ದಪ್ಪ ಆಗಿದ್ದೆ. ಆ ಸಿನಿಮಾ ಮುಗ್ಸೋ ತನಕ ಇಳಿಸೋದ್ ಬೇಡ ಅಂತ ಆ ಕಾನ್ಫಿಡೆನ್ಸ್ ಅಂದ್ರೆ ಹಂಗೆ ಮೇಂಟೈನ್ ಮಾಡ್ತಿದ್ದೆ. ಸೊ ಎಲ್ಲರೂ ರೇಗಿಸೋರು, ಇನ್ಕ್ಲೂಡಿಂಗ್ ರಿಷಬ್. ಹಿಮ್ ಬೀಯಿಂಗ್ ಅ ಪ್ರೊಡ್ಯೂಸರ್, ಅವನು ರೇಗಿಸ್ತಿದ್ದ. ಮಚ್ಚ ನಿನಗೆ ಬರೀ ರೀಸನ್ ಅಷ್ಟೇ ಮಚ್ಚ, ಲಾಫಿಂಗ್ ಬುದ್ಧ. ನೀನ್ ಸಣ್ಣ ಆಗಲ್ಲ, ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ಯಾ, ನಿನಗೆ ಬರೀ ರೀಸನ್ ಅಷ್ಟೇ ಲಾಫಿಂಗ್ ಬುದ್ಧ ಅಂತ. ಸೊ ನಾನು ಅವನಿಗೂ ಚಾಲೆಂಜ್ ಮಾಡಿದ್ದೆ. ಅಂಡ್ ಅಟ್ ದ ಸೇಮ್ ಟೈಮ್ ರಕ್ಷಿತ್ಗೂ ಚಾಲೆಂಜ್ ಮಾಡಿದ್ದೆ. ಯಾಕಂದ್ರೆ ಅವನದು ರಿಚರ್ಡ್ ಆಂಥೋನಿ ಶೂಟ್ ಶುರು ಆಗ್ತಾ ಇರೋದ್ರಿಂದ ಅದಕ್ಕೆ ನಾನು ವೆಯ್ಟ್ ಲಾಸ್ ಮಾಡ್ಬೇಕಾಯ್ತು ಕೂಡ. ಸೊ ಇಲ್ಲ, ನಂಗೆ 6 months ಟೈಮ್ ಸಾಕು, ಐ ವಿಲ್ ಕಮ್ ಬ್ಯಾಕ್ ಅಂತ. ಇಬ್ರು ನಂಬಿರ್ಲಿಲ್ಲ. ಇಬ್ರು ಯಾಕೆ, ಯಾರು ನಂಬಿರ್ಲಿಲ್ಲ. ನಾನ್ ನಂಬಿದ್ದೆ, ಬಟ್ ಯಾರು ನಂಬಿರ್ಲಿಲ್ಲ. ಸೊ ನನ್ಗೆ ಯಾವಾಗ ಶೂಟ್ ಪ್ಯಾಕಪ್ ಅಂತ ಕುಂಬಳಕಾಯಿ ಹೊಡೆದ್ವಿ ಲಾಫಿಂಗ್ ಬುದ್ಧ, ಐ ಟುಕ್ 6 months ಎಕ್ಸಾಕ್ಟ್ಲಿ. ಐ ಲಾಸ್ಟ್ 25 kilos. ಯಪ್ಪಾ, ಅಂದ್ರೆ ಒಂದು ಸಿನಿಮಾಗೋಸ್ಕರ ನನಗೆ ಇವತ್ತು ಇನ್ನೂ ಕೂಡ ಅರಗಿಸ್ಕೊಳಕ್ಕಾಗಲ್ಲ. ಒಂದು ಪ್ರಾಜೆಕ್ಟ್ಗೋಸ್ಕರ 25-30 kg ಹಾಕೊಳ್ಳೋದು, ಅದನ್ನ ಇಳಿಸ್ಕೊಳ್ಳೋದು, ನಿಜವಾಗ್ಲೂ ದಟ್ ಅಮೌಂಟ್ ಆಫ್ ಡೆಡಿಕೇಶನ್ ಅಲ್ವಾ ಅದ್ರ ಹಿಂದೆ ಹೋಗೋದು. ತೂಕ ಹಾಕೊಳ್ಳೋದು ಸ್ವಲ್ಪ ಚೆನ್ನಾಗಿರುತ್ತೆ, ಖುಷಿ ಆಗತ್ತೆ, ಸಕ್ಕದಾಗಿರುತ್ತೆ, ಸಿಕ್ಕಿದೆಲ್ಲ ತಿನ್ಬೋದು. ತಿನ್ನೋದ ಹಗ್ಲು ರಾತ್ರಿ ಪಾರ್ಟಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ 6 ತಿಂಗಳಿತ್ತಲ್ಲ, ಇಟ್ ವಾಸ್ ಲೈಕ್ ಆ ಸನ್ಯಾಸತ್ವ ತಗೊಂಡಂಗೆ ಇರ್ಬೇಕಾಗತ್ತೆ. ಬಟ್ ನಾನು ಅನ್ಕೊಂಡಿದ್ದೆ, ಅಂದ್ರೆ ನನಗೂ ಗೊತ್ತಾಗ್ಬೇಕಾಗಿತ್ತು. ನಾನು ಫಸ್ಟ್ ಟೈಮ್ ಈ ತರ ಟ್ರೈ ಮಾಡಿದ್ರಿಂದ, ಅಂದ್ರೆ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇತ್ತು. 1 kg ಇಳಿಸು, 3 kg ಇಳಿಸು, ಇದೆಲ್ಲ ಮಾಡ್ತಿದ್ವಿ. ಬಟ್ ಅಮೌಂಟ್ ಆಫ್ ದಟ್ 20-25 kg ಇಳಿಸೋದಿತ್ತಲ್ಲ, ನಂಗೆ ಯಾರೋ ಡಯಟಿಷಿಯನ್ ಒಂದು ಚೀಟಿ ಕೊಟ್ರು. ಇಳಿಸ್ಬೇಕು ಅಂದಿದ ತಕ್ಷಣ ನನ್ನ ವೈಫ್ ಬೈದ್ಲು, ಇಲ್ಲ ಡಯಟಿಷಿಯನ್ ಹತ್ರನೇ ಹೋಗ್ಬೇಕು ನೀವು, ಹಂಗೆಲ್ಲ ಕ್ರಾಸ್ ಇದೆಲ್ಲ ಡಯಟ್ ಎಲ್ಲ ಮಾಡ್ಬಿಡಿ, ಏನೇನೋ ಮಾಡ್ಬಿಟ್ಟು ಹೆಲ್ತ್ ಹಾಳು ಮಾಡ್ಕೋತೀರಾ ಅಂತ. ಸರಿ ಅಂತ ಹೋದೆ. ಲಾಫಿಂಗ್ ಬುದ್ಧದಲ್ಲೇ ನನ್ನ ಕೊಲೀಗ್ ಆಗಿದ್ದ ಒಬ್ಬ ಹುಡುಗ, ಅವನೇ ಡಯಟಿಷಿಯನ್ ಕೂಡ. ಹಿ ಈಸ್ ಎ ಪ್ರೊಫೆಷನಲ್ ಡಯಟಿಷಿಯನ್. ನನಗೆ ದಡ್ ನನ್ನ ಮಗ ನಾನು, ಬಟ್ ಅವ್ರು ಪ್ರೊಫೆಷನಲ್ ಡಯಟಿಷಿಯನ್ ಕೊಟ್ಟರು. ನಾನು ನೋಡಿದೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ. ಇದು ಏನು ಅಂತ ಅರ್ಥ ಆಗ್ತಿಲ್ಲ ಅಪ್ಪಿ ಅಂದೆ ನನ್ನ ವೈಫ್ಗೆ. ಇಲ್ಲ ನಂಗೆ ಗೊತ್ತು ಅಂದ್ಲು, ಯಾಕಂದ್ರೆ ಅವಳು ಫಾಲೋ ಮಾಡ್ತಾಳೆ. ಸೊ ಮಾಡಿಕೊಟ್ಲು. ಫಸ್ಟ್ ದಿನ 2 hours ಒಂದ್ಸರಿ, 3 hours ಒಂದ್ಸರಿ ಇದು ತಿನ್ಬೇಕು ಅಂತ ಒಂದು 5 ಟಿಫಿನ್ ಬಾಕ್ಸ್ ಬಂತು. ಆಫೀಸಲ್ಲಿ ಕೂತಿದ್ದೆ, ಬೆಳಗ್ಗೆಯಿಂದ ತಿನ್ನಕ್ಕೆ ಶುರು ಮಾಡಿದೆ. ಟೈಮ್ ಆಗಿದ ತಕ್ಷಣ ಡ್ರೈವರ್ ತಂದು ಕೊಡ್ತಿದ್ದೆ, ಅಣ್ಣ ನಿಮ್ಮ ಟಿಫಿನ್ ಅಂತ ತಿಂತಾ ಇದ್ದೆ. ತಲೆ ಚಕ್ಕರ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ನಂಗೆ ಅದೇನು ಗೊತ್ತಿಲ್ಲ. ಪ್ರೋಟೀನ್ ಏನಾದ್ರು ಹಿಂದೆ ಮುಂದೆ ಆಗೋಯ್ತಾ, ಅಥವಾ ಕ್ಯಾಲರೀಸ್ ಏನಾಯ್ತು ಏನು ಗೊತ್ತಿಲ್ಲ ನಂಗೆ. ತಲೆ ಚಕ್ಕರ್ ಮಧ್ಯಾಹ್ನದಷ್ಟೊತ್ತೆ ಗುಮ್ ಅಂತ ಇದೆ. ಏನಿದು ತಲೆ ಚಕ್ಕರ್ ಬರ್ತಿದೆ, ನಿಂತ್ಕೊಳಕ್ ಆಗ್ತಿಲ್ಲ, ಫೀಲಿಂಗ್ ಬರ್ತಾ ಇತ್ತು. ಆಮೇಲೆ ಮತ್ತೆ ಈಗ ಸುಸ್ತಾಗ್ತಿದೆ ಅಂದೆ, ಮತ್ತಿನ್ನೇನೋ ತಂದ್ಕೊಟ್ಟ, ಅದನ್ನು ತಿಂದೆ. ಮತ್ತೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೆ, ಮತ್ತೆ ತಿರ್ಗಾ ತಲೆ ಚಕ್ಕರ್ ಬರಕ್ ಶುರು ಆಯ್ತು. ಇದು ನಮಗ್ ವರ್ಕೌಟ್ ಆಗಲ್ಲ, ನಾವೇನಿದ್ರು ದೇಸಿ ಬಾಡಿ ದೇಸಿ ತರನೇ ಇರಬೇಕು ಅಂತ ನೆಕ್ಸ್ಟ್ ಡೇ ಆ ಡಯಟ್ ಪೇಪರ್ ಎಲ್ಲ ಹರಿದ್ಬಿಟ್ಟು ನನ್ನ ಹೆಂಡತಿ ಕೈ ಕೊಟ್ಬಿಟ್ಟು, ಚಿನ್ನ ಇಲ್ಲಿಗೆ ಲಾಸ್ಟ್, ಇನ್ನು ಡಯಟ್ ಮಾಡಲ್ಲ ನಾನು ಅಂದೆ. ಸೊ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಮೈ ಓನ್ ಡಯಟ್.
Okay. ನಾನು ಲೂಸ್ ಮಾಡಿದೆ ನನ್ನ ವೆಯ್ಟ್ನ. ಓ, ಈ ಹೊಸ ಡಯಟ್ ನಮಗ್ ಬೇಕಲ್ಲ, ಶೆಟ್ರ್ ಡಯಟ್. ತುಂಬಾ ಕಾಂಪ್ಲಿಕೇಟೆಡ್ ಎಂತದೂ ಇಲ್ಲ. ದೇಸಿ ಡಯಟ್ ಅಂದ್ರೆ ನಿಜವಾಗ್ಲೂ ಬೇಕು. ಹೌದು, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಮನೇಲಿ ಏನ್ ತಿಂಡಿ ಮಾಡ್ತಾರೆ, ನಾನು ಬೆಳಿಗ್ಗೆ 9-9:30 ಅಷ್ಟೊತ್ತಿಗೆ ಆ ತಿಂಡಿನ ಹೊಟ್ಟೆ ತುಂಬಾ ತಿಂತೀನಿ. ನೆಕ್ಸ್ಟ್ ನಾನು ಊಟ ಸಂಜೆ 6 ಗಂಟೆಗೆ. ಓ, ಫಾಸ್ಟಿಂಗ್. ದಟ್ಸ್ ಆಲ್. ಅದು ಬಿಟ್ರೆ ಇನ್ನೇನು ಮಾಡಿಲ್ಲ. ಮಧ್ಯಾಹ್ನ ತುಂಬಾ ಶೂಟಿಂಗು, ಫೈಟು, ಗೀಟು, ರನ್ನಿಂಗ್ ಆ ಥರದ್ದೆಲ್ಲ ಇದ್ದಾಗ ಹಶ್ವಾಗತ್ತೆ. ಎಗ್ಗು ಇಲ್ಲ ಹಣ್ಣು ತಿನ್ಕೊಂಡು ಡಯಟ್ ಮುಗಿಸ್ಬಿಡ್ತೀನಿ. ವರ್ಕೌಟ್ ಮಾಡ್ತೀರಾ? 6:30 7 ಗಂಟೆಗೆ ಊಟ ಮಾಡ್ತೀನಿ. ವರ್ಕೌಟ್ ಗಿಕೌಟ್ ಬದನೆಕಾಯಿ ಏನೂ ಇಲ್ಲ. ಇವತ್ತರೆಗೂ ಜಿಮ್ಮದ್ ಹೊಸಲು ಕೂಡ ತುಳಿದಿಲ್ಲ ನಾನು. ಅಯ್ಯೋ, ಈ ವರ್ಕೌಟ್ ಮಾಡಲ್ಲ ಅಂತಿದ್ದೀರಾ, ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಕ್ರಿಕೆಟ್ ಆಡಿಸ್ತಾ ಇದ್ದೀರಾ? ವಾಟ್ ಇಟ್ ಈಸ್? ಅಲ್ಲ ವರ್ಕೌಟ್ ಅಂದ್ರೆ ಗೇಮ್ ಆಡ್ತೀನಿ ನಾನು. ಶಟಲ್ ಬ್ಯಾಡ್ಮಿಂಟನ್ ಆಡ್ತೀನಿ ಎವ್ರಿ ಡೇ. ನನ್ಗೆ ಶೂಟ್ ಇಲ್ಲ ಅಂದ್ರೆ ಎವ್ರಿ ಡೇ 1 hour ಆಡ್ತೀನಿ ನಾನು. ಅದಕ್ಕಿಂತ ವರ್ಕೌಟ್ ಬೇಕಾ? ಆಕ್ಚುಲಿ ಬೆಸ್ಟ್ ವರ್ಕೌಟ್ ಅದು. ಜಿಮ್ಗೆಲ್ಲ ಹೋಗಲ್ಲ. ಪರವಾಗಿಲ್ಲ, ಯಾವ್ದೋ ಒಂದು ಫಾರ್ಮ್ ಆಫ್ ಮೂವ್ಮೆಂಟ್. ದೇಹ ಅಲ್ಲ ಆಡ್ತಾ ಇರ್ಬೇಕು, ಮೂವ್ ಮಾಡ್ತಾ ಇರ್ಬೇಕು. ಅದಿದೆ. ಇಲ್ಲ ಅಂದ್ರೂ ನಮ್ಗೆ ಫೈಟ್ ಅಲ್ಲಿ, ಶೂಟ್ ಅಲ್ಲಿ ಓಡಿಸಿ, ಹಾರಿಸಿ, ಬೀಳ್ಸಿ, ಎಗರ್ಸಿ, ರೋಪ್ ಹಾಕಿ ಎಳೆದು ಎಲ್ಲ ಮಾಡ್ತಿರ್ತಾರೆ. ಸೊ ಅದೇ ಅರ್ಧ ಕ್ಯಾಲರೀಸ್ ಬರ್ನ್ ಮಾಡತ್ ನಮ್ಗೆ. ಸೊ ಅದ್ರ ಜೊತೆ ಇದು ಶಟಲ್ ಬ್ಯಾಡ್ಮಿಂಟನ್ ಒಂದಿಷ್ಟು. ಅಂತೂ 6 ತಿಂಗಳು. ಈಗ ನೆಕ್ಸ್ಟ್ಗೆ ಫುಲ್ ಸ್ಮಾರ್ಟ್ ಆಗಿ ನೆಕ್ಸ್ಟ್ ಸಿನಿಮಾ, ನಿಮ್ಮ ಆಸ್ ಅ ಹೀರೋ ಒಂದು ಸಿನಿಮಾ ಲಾಂಚ್ ಮಾಡೋದು. ಆಗಸ್ಟ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ ರಿಷಬ್. ಮೊನ್ನೆ ಮಾತಾಡ್ತಿದ್ವಿ, ಮಗ ನಿನ್ ಗುರುತು ಯಾರಿಗೂ ಸಿಗಲ್ಲ, ಸೊ ಒಂದು ಅಟ್ಲೀಸ್ಟ್ ಒಂದು 15 ದಿನಕ್ಕೆ ದಪ್ಪ ಆಗ್ಬಿಡು, ಆಮೇಲೆ ಬೇಕಾದ್ರೆ ಮತ್ತೆ ಸಣ್ಣ ಆಗಿಲ್ಲ, ನಿನ್ ಪ್ರೆಸ್ ಮೀಟಿಗೆ ಬಂದ್ರೆ ಯಾರಿಗೂ ನೀನ್ ಮಾಡಿದ್ಯಾ ಈ ಫಿಲಮ್ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಹೇಳಿದೆ, ಇಲ್ಲ ಈಗ ರಿಸ್ಕ್ ತಗೊಳಲ್ಲ, ಈಗ ಒಂದ್ಸರಿ ಫಾರ್ಮೇಶನ್ ಬಂದಿದ್ದೀನಿ, ಇನ್ ಮತ್ತೆ ತಿರ್ಗಾ ಹಾಳಾಗಲ್ಲ ನಾನು. ಇಳಿಸ್ಕೊಳ್ಳೋದ್ರ ಕಷ್ಟ ಅದೊಂದು. ಬಟ್ ಸದ್ಯಕ್ಕೆ ಪ್ರಮೋದ್ ಅವರು ಇವಾಗ ಸದ್ಯಕ್ಕೆ ಎಲ್ಲರ ಕಣ್ಣು ಇರೋದು ಆನ್ ಮ್ಯಾಕ್ಸ್. ಏನೋ ಅದರ ಟೀಸರ್ ಹೊರಗಡೆ ಬಂದಿದೆ. ಪ್ರಮೋದ್ ಶೆಟ್ಟಿನ ಅಂತೆಲ್ಲ. ಅಫ್ಕೋರ್ಸ್ ಸಿನಿಮಾದಲ್ಲಿ ವೇರಿಡ್ ಸ್ಟಾರ್ ಕಾಸ್ಟ್ ಅಕ್ರಾಸ್ ನಮ್ಮ ಸೌತ್ ನ ಎಲ್ಲಾ ಸ್ಟಾರ್ಸ್ ಕಾಣ್ತಾ ಇದಾರೆ ಆ ಸಿನಿಮಾದಲ್ಲಿ. ಮ್ಯಾಕ್ಸ್ ನಲ್ಲಿ ಯಾವ ತರ ನಿಮ್ಮ ಕ್ಯಾರೆಕ್ಟರ್ ಅದ್ರಲ್ಲಿ? ಸೂಪರ್ ಆಗಿದೆ. ಹೆಂಗ್ ಬಂತು ಅಂದ್ರೆ, ನಾನು ಸಡನ್ ಆಗಿ ಒಂದು ಫೋನ್ ಬಂದ್ಬಿಟ್ಟು ಯಾವ ಫಿಲಮ್ ಅಂತಾನೂ ಹೇಳಲಿಲ್ಲ. ಒಂದು ಒಳ್ಳೆ ಸಿನಿಮಾ ಇದೆ, ಮ್ಯಾನೇಜರ್ ಮಾತಾಡಿದ್ದು, ಒಂದು ಒಳ್ಳೆ ಸಿನಿಮಾ ಇದೆ ಶೆಟ್ರೆ, ನಿಮ್ಮ ಡೇಟ್ ಒಂದು ಅರ್ಜೆಂಟಾಗಿ ಈಗ ಒಂದು 5 ದಿನ ಬೇಕು, ಆಮೇಲೆ ಮಿಕ್ಕಿದ್ದು ಇನ್ನೊಂದು 1 ತಿಂಗಳು ಬಿಟ್ಕೊಟ್ರೆ ಸಾಕು, ಈಗ ಅರ್ಜೆಂಟಾಗಿ 5 days ಬೇಕು ಅಂದ್ರೆ, ನಂದು ಎನಿವೇ 2-3 months ಲೈನಪ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ನಂಗೆ ಕಷ್ಟ ಆಗುತ್ತೆ ಅಡ್ಜಸ್ಟ್ ಮಾಡೋದು. ಇದರಲ್ಲಿ 2 ದಿನ ಇದೆ, ಇನ್ನು 3 ದಿನ ನೀವು ಬೇರೆ ಎಲ್ಲರೂ ಹಾಕೋತೀರಾ ನೋಡಿ ಅಂತಂದೆ. ಇಲ್ಲ ಬೇಕೇ ಬೇಕು, ನೀವು ಅಡ್ಜಸ್ಟ್ ಮಾಡೋಕ್ಕೆ. ಆಯಿತು, ಟ್ರೈ ಮಾಡಿ ಹೇಳ್ತೀನಿ ಅಂದೆ. ನೆಕ್ಸ್ಟ್ ದಿನ ಮತ್ತೆ ಕಾಲ್ ಮಾಡಿದ್ರು. ಯಾವ ಫಿಲಮ್ ಅಂತ ಗೊತ್ತಿಲ್ಲ, ಯಾರು ಹೀರೋ ಅಂತ ಗೊತ್ತಿಲ್ಲ, ನನಗೆ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಅವರು. ಓಕೆ, ಸೊ ಅದಾದಮೇಲೆ ಇಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, ಸೊ ನೋಡೋಣ ಅಂತಂದೆ. ಈ ಸಿನಿಮಾ ಬಿಡ್ತೀರಾ ನೀವು, ಈ ಸಿನಿಮಾ ಬಿಡ್ತೀರಾ ಅಂದರು. ಸರಿ, ಯಾವ ಸಿನಿಮಾ ಹೇಳಿದ್ರು, ಯಾವ ಸಿನಿಮಾ ಅಂತ ಹೇಳಿದ್ರು ಫಸ್ಟು ಅಂದೆ. ಮ್ಯಾಕ್ಸು, ಸುದೀಪ್ ಸರ್ದು ಒಂದು. ಓ ಶಿಟ್, ಓಕೆ ಅಂದೆ. ಈಗ ಬಿಡಕ್ಕೆ ಮನ್ಸಿಲ್ವಲ್ಲ, ಈಗ ಏನಾದ್ರು ಟ್ರೈ ಮಾಡಬೇಕಲ್ಲ, ಸಾಹಸ ಮಾಡಬೇಕಲ್ಲ ಅಂತ. ಸರಿ, ಆಮೇಲೆ ಹೆಂಗೋ ಅಡ್ಜಸ್ಟ್ ಮಾಡಿ 3 ದಿನ ಅಡ್ಜಸ್ಟ್ ಮಾಡಿದೆ. ಫಸ್ಟ್ 2 ದಿನ ಐತಿ, ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿದೆ. ಆಮೇಲೆ ಇವ್ರಿಗೆ ಹೇಳಿದೆ, ಈ ಥರ ಇದೆ ಅಂತ. ಆಮೇಲೆ ಡೈರೆಕ್ಟರ್ ಕಾಲ್ ಮಾಡಿದ್ರು, ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು. ಇಟ್ ವಾಸ್ ವೆರಿ ನೈಸ್. ಅಂದರೆ ತುಂಬ ಚಿಕ್ಕದಾಗಿ ಬಂದರೂ ಚೊಕ್ಕವಾಗಿ ಬಂದು ಹೋಗುತ್ತೆ ಆ ಇಂಪಾರ್ಟೆನ್ಸ್ ಇರೋವಂಥ ಕ್ಯಾರೆಕ್ಟ್ರು. ಸೊ ಮಾಡಬೇಕು, ಸುದೀಪ್ ಸರ್ ಜೊತೆ ಮಾಡಿರಲಿಲ್ಲ ಸಿನಿಮಾ. ಸೊ ಹಾಗಾಗಿ ಇದೊಂದು ಆಪರ್ಚುನಿಟಿನೂ ಇದೆ. ಅಟ್ ದ ಸೇಮ್ ಟೈಮ್ ಒಂದು ಟ್ರೈ ಮಾಡೋಣ, ಕ್ಯಾರೆಕ್ಟರ್ ಸಕ್ಕ ಸ್ಟ್ರಾಂಗ್ ಆಗಿದೆ, ಮಜಾ ಇದೆ, ಮಾಡ್ಬಿಡೋಣ ಅತ್ಲಾಗ ಆಗಿದ್ದಾಗಲಿ ಅಂದ್ಕೊಂಡು ಈ ಸಿನಿಮಾದವ್ರಿಗೆ ಹೆಂಗೋ ಕಾಂಪ್ರಮೈಸ್ ಮಾಡಿ ಅಪ್ ಆ್ಯಂಡ್ ಡೌನ್ ಚೆನ್ನೈಯಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ಐ ಫಿನಿಶ್ಡ್ ಇಟ್. ಮಜಾ ಇತ್ತು ಸಿನಿಮಾ, ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಈಗ ಕನ್ನಡದಿಂದ ನಾವು ಆಫ್ಟರ್ ಆಲ್ ಬಿಗ್ ಫಿಲಮ್ಸ್, ಸುದೀಪ್ ಸರ್ದು ಈ ಮ್ಯಾಕ್ಸ್ದು ಎಕ್ಸ್ಪೆಕ್ಟೇಷನ್ ಅದೇ ಲೆವೆಲ್ಗಿದೆ, ಆ್ಯಂಡ್ ಆ ಲೆವೆಲ್ನ ಇದು ರೀಚ್ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸು ಕೂಡ ನನಗಿದೆ. ಸೊ ಎಕ್ಸಿಸ್ಟಿಂಗ್ ಸಿನಿಮಾದವ್ರಿಗೆ ಸಫರಿಂಗ್ ಫ್ರಮ್ ನಾಟ್ ಫೀಲಿಂಗ್ ವೆಲ್ ಅಂತ ಫೋನ್ ಮಾಡಿದ್ರ, ಆ 3 ದಿವಸ ಸ್ವಲ್ಪ ಯಾಕೋ ಹುಷಾರಿಲ್ಲ ಅನ್ಸುತ್ತೆ ನಿಮಗೆ? ಇಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರು, ಸರ್ ಈ ಥರದ್ದು ಸುದೀಪ್ ಸರ್ ಸಿನಿಮಾ ಇದೆ, ಸೊ ದಯವಿಟ್ಟು ನನಗೆ ಬೇರೆ ಡೇಟ್ಸ್ ಮಾಡಿಕೊಡಿ ಅಂತಂದೆ. ಆ್ಯಂಡ್ ಅವ್ರಿಗೂ ಕೂಡ ನಾನು ಇನ್ನೊಂದು ಸಿನಿಮಾದ ಕಿತ್ಬಿಟ್ಟೆ ಡೇಟ್ ಕೊಡಬೇಕಾಗಿತ್ತು ಮತ್ತೆ ತಿರ್ಗಾ. ಸೊ ಅದನ್ನು ಮಾಡಿದೆ. ಆ ಸರ್ಕಸ್ ಎಲ್ಲ ಮಾಡಿದ್ವಿ, ಏನು ಮಾಡೋಕ್ಕಾಗಲಿಲ್ಲ. ಬಟ್ ಆಲ್ ವರ್ತ್ ಇಟ್. ಸದ್ಯಕ್ಕೆ ಟ್ರೈಲರ್ ನೋಡ್ತಾ, ಐ ಮೀನ್ ಟೀಸರ್ ನೋಡ್ತಾ ಇದ್ರು ಅಷ್ಟೇ ಒಂದು ವೈಬ್ ಇದೆ. ಮಜಾ ಇದೆ ಎಲ್ಲ. ಟೋಟಲ್ ಸಿನಿಮಾನೇ ಮಜಾ ಇದೆ. ಐ ಕಾಂಟ್ ಡಿಸ್ಕ್ಲೋಸ್ ಲಾಟ್ ಆಫ್ ಥಿಂಗ್ಸ್, ಬಟ್ ನಿಮ್ಗೆ ಏನು ಹೇಳ್ಬೋದು ಅಂದರೆ, ಮೋಸ್ಟ್ಲಿ ಸುದೀಪ್ ಸರ್ದು ಒನ್ ಆಫ್ ಅ ಕೈಂಡ್ ಮೂವಿ ಆಗುತ್ತಿತ್ತು ನಿಮ್ಗೆ. ಅಂದರೆ ಇವತ್ತರೆಗೂ ಆ ಥರದ್ದು ಒಂದು ಸಬ್ಜೆಕ್ಟನ್ನು ಅವರು ಫುಲ್ ಫ್ಲೆಡ್ಜ್ ಮಾಡಿಲ್ಲ ಅನ್ಸುತ್ತೆ. ಸೊ ಆ್ಯಕ್ಷನ್ ಪ್ಯಾಕ್ಡ್ ವಿತ್ ಸಸ್ಪೆನ್ಸ್ ವಿತ್ ಥ್ರಿಲ್ಲರ್, ಮಜಾ ಇದೆ ಅದು ಸಿನಿಮಾ. ಎಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ಲಿ? ನಂದು ಪೂರ್ತಿ ಚೆನ್ನೈಯಲ್ಲಿ ಆಗಿದ್ದು. ಓಕೆ, ಚೆನ್ನೈಯಲ್ಲಿ ಸೆಟ್ ಹಾಕಿದ್ರು. ಸೊ ಆ ಸೆಟ್ಟಲ್ಲಿ ನನ್ನ ಶೂಟ್ ಪೂರ್ತಿ ಅಲ್ಲೇ ಆಗಿದ್ದು. ಸೊ ಈಗ ರಿಲೀಸಿಗೆ ರೆಡಿ ಇರುವಂಥ ಸಿನಿಮಾಗಳು ಯಾವ್ದಾವ್ದಿದೆ? ನಂದು ಆ್ಯಸ್ ಯೂಶ್ವಲ್ ಈಗ ಮ್ಯಾಕ್ಸ್ ಇದೆ, ಸೊ ಲಾಫಿಂಗ್ ಬುದ್ಧ ಇದೆ, ಅದಾದಮೇಲೆ ಚೀತಾ ಇದೆ, ಬಗೀರಾ ಇದೆ, ಇನ್ನೆಲ್ಲ ನಂದೆ.
ಶಬಾಷ್ ಬಡ್ಡಿ ಮಗನೆ, ಹಾ ಇಂಡಿಪೆಂಡೆಂಟ್ ಫಿಲಮ್ ಒಂದು ಮಾಡಿದ್ದೀನಿ, ಕರಿಕಾನು ಗುಡ್ಡದ ಮೇಲೆ ಅಧಿಕ ಪ್ರಸಂಗ ಅಂತ. ಓಕೆ. ಸೊ ಅದೊಂದಿದೆ. ಆಮೇಲೆ ಶಬಾಷ್ ಬಡ್ಡಿ ಮಗ, ಅಧಿಕ ಪ್ರಸಂಗ, ಇನ್ನೊಂದು ಯಾವುದೋ ಬಿಟ್ನಲ್ಲ, ಜಲಂಧರ ಅಂತ ಒಂದು ಸಿನಿಮಾ ಇದೆ. ಓಕೆ. ರೆಡಿ ಇದೆ, ರಿಲೀಸಿಗೆ ಕಾಯ್ತಿದ್ದಾರೆ. ಸೊ ಇಷ್ಟು ಸಿನಿಮಾ ಇದೆ, ಬರುತ್ತೆ ಡಿಸೆಂಬರ್ ಒಳಗೆ. ನಿಮ್ದೇ ಸಿನಿಮಾಗಳನ್ನ ನೀವು ಯೋಚನೆ ಮಾಡಿ ಮಾಡಿ ಹೇಳೋದಿದೆಯಲ್ಲ, ಅದನ್ನೇ ನಾವು ಸಕ್ಸಸ್ ಅನ್ನೋದು ಅಂತ. ಪಾಪ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ನೋಡಿದ್ರೆ ಬೈಕೋತಾರೆ ಈಗ ನನ್ನ. ಅಂದ್ರೆ ಹಾಗಲ್ಲ, ಅಂದ್ರೆ ಎಷ್ಟು ಸಿನಿಮಾಗಳಿದೆ ಕೈನಲ್ಲಿ, ಅಥವಾ ಎಷ್ಟು ಸಿನಿಮಾಗಳು ತೆರೆಗೆ ಬರೋದಕ್ಕೆ ಸಿದ್ಧ ಇದೆ ಅಂತ ಹೇಳ್ಬೇಕಾದ್ರೆ. ಹೇಳಿದ್ನಲ್ಲ, ಒಂದಿನ ವಾಪಸ್ ತಿರುಗಿ ನೋಡಿದಾಗ ನನಗೆ ಫಸ್ಟ್ ನೆನಪಾಗದೆ ರಂಗಶಂಕರದ ಮುಂದೆ ರಿಷಬ್ ರಕ್ಷಿತ್ ನನಗೆ ಉಳಿದವರು ಕಣ್ಣಂತೆಗೆ ಆ್ಯಕ್ಟ್ ಮಾಡು ಬಾ ಅಂತ ಕರೆದಿದ್ದು. ಆ್ಯಂಡ್ ರಿಷಬ್ ನಂಗೆ ಒಂದು ಅರ್ಧ ಗಂಟೆ ಕುಂದಾಪುರ ಕನ್ನಡದಲ್ಲಿ ಬೈದಿದ್ದು ನಾನು ಮಾಡಲ್ಲ ಅಂತ ಹೇಳಿದಾಗ. ಯಾಕೆ ಮಾಡಲ್ಲ ಅಂದಿದ್ರಿ? ನನಗೆ ಥಿಯೇಟ್ರ್ ಬಿಟ್ಟು ಬರೋಕ್ಕೆ ಇಷ್ಟ ಇರಲಿಲ್ಲ, ರಂಗಭೂಮಿಲೇ ಇರಬೇಕು ಅನ್ನೋದು ತುಂಬ ದೊಡ್ಡ ಆಸೆ ಇತ್ತು ನನಗೆ. ಅಂದರೆ ಈಗಲೂ ಇದ್ದೀನಿ, ಐ ಆಮ್ ಸ್ಟಿಕ್ಕಿಂಗ್ ಆನ್ ಇಟ್. ಏನೋ ಕ್ಯಾಮ್ರಾ ಮುಂದೆ ಬಂದು ರಿಸ್ಟ್ರಿಕ್ಟೆಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಮಗ ಅಂತ. ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಒಂದು ಸಿನಿಮಾ ಮಾಡಿದ್ದೆ ಆ್ಯಂಡ್ ಸುಮಾರು ಸೀರಿಯಲ್ಗಳು ಮಾಡ್ತಾ ಇದ್ದೆ. ಮೊನಾಟನಸ್ ಅನ್ಸಕ್ಕೆ ಶುರುವಾಗಿತ್ತು, ಬೋರಿಂಗ್ ಅನ್ಸಕ್ಕೆ ಶುರುವಾಗಿತ್ತು. ಆ್ಯಂಡ್ ಅಲ್ಲಿ ನಮಗೆ ಥಿಯೇಟ್ರಲ್ಲಾದರೆ ಎಲ್ಲ ಕೆಲಸನೂ ನಾವೇ ಮಾಡೋ ಅಭ್ಯಾಸ. ನಿಮ್ಗೆ ಬೆಳಗ್ಗೆ ಹೋದರೆ ಸಂಜೆ ತನಕ ಶೋ ಆಗೋ ತನಕನೂ ಇಲ್ಲಿ ಕಾಯ್ತಾ ಇರಬೇಕು, ವೆಯ್ಟ್. ಸಂಜೆ 5 ಗಂಟೆ 6 ಗಂಟೆ ಪ್ಯಾಕಪ್ ಅಂದರೆ 5 ಗಂಟೆಗೆ ಬನ್ನಿ ಸರ್ ನಿಮ್ಮ ಶಾರ್ಟ್ ಒಂದು ಕರಿಯೋರು. ಸೊ ಇದಿತ್ತಲ್ಲ, ಇದೆಲ್ಲ ಬೋರ್ ಆಗ್ತಿತ್ತು ನಂಗೆ. ಹಂಗಾಗಿ ನಾನು ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ, ಥಿಯೇಟ್ರ್ ಮಾತ್ರ ಮಾಡ್ತೀನಿ, ಮಾಡಲ್ಲ ಅಂತ. ಬಟ್ ನಾಟಕ ನೋಡೋಕೆ ಬಂದಾಗ ರಿಷಬ್ ಮತ್ತು ರಕ್ಷಿತ್ ಹೇಳ್ದೆ ಒಂದು ಕ್ಯಾರೆಕ್ಟರ್ ಇದೆ ಅಂತ. ನಾನು ಮಾಡಲ್ಲ ಅಂದಾಗ ರಿಷಬ್ ಒಂದು ಅರ್ಧ ಗಂಟೆ ಬೈದ. ನಾನು ಹೇಳ್ತಿರೋದು ಅದು ಯಾಕೆ ಹೇಳಿದೆ ಅಂದರೆ, ಇಷ್ಟು ಆಲ್ಮೋಸ್ಟ್ 70-80 ಫಿಲ್ಮ್ಸ್ ರೈಟ್ ನಾವು ನಾನು ಹಿಂಗೆ ವಾಪಸ್ ತಿರುಗಿ ನೋಡಿದ್ರೆ ಅವನೊಬ್ಬನೇ ಕಾಣ್ತಾನೆ. ಅವ್ನು ಬೈದ ಅವತ್ತು ಕರ್ಕೊಂಬಂದಿದ್ದಕ್ಕೆ ವಾಪಸ್ ಹೋಗೋಕೆ ಯಾರೂ ಬಿಡಲಿಲ್ಲ ನನಗೆ. ಏನಂತ ಬೈದ್ರು? ಸೆನ್ಸಾರ್ ಅಂದ್ರೆ ಎನಿವೇ ನಿಮ್ಗೆ ಕಾಂತಾರದಲ್ಲಿ ಕೇಳಿರ್ತೀರ ಆ ಪದಗಳನ್ನ. ಸೊ ಅದಕ್ಕೆ ಇನ್ನೊಂದಿಷ್ಟು ಕೆಟ್ಟ ಪದಗಳು ಕುಂದಾಪುರ ಭಾಷೆ ಸೇರ್ಸಿದ್ರೆ ಅದೆಲ್ಲವನ್ನೂ ಬೈದ. ಅದೇ ಬ್ಯಾವರ್ಸಿ ಹ್ಯಾಸ್ ಬಿಕಮ್ ಎ ಟ್ರೆಂಡ್ ನಾವು. ಟ್ರೆಂಡ್ ಅದು ಇವಾಗ. ಅದು ಕಸ್ವರ್ಡ್ ಅಲ್ವಲ್ಲ ಈಗ, ಅದೊಂಥರ ಭಾಷೆ. ಹೌದು. ಸೊ ಆ ಥರ ಸುಮಾರಷ್ಟು ವರ್ಡ್ಗಳಿದೆ ನಮ್ಮಲ್ಲಿ, ಅದನ್ನೆಲ್ಲದನ್ನೂ ಬೈದ. ಅಷ್ಟೇ ಸಾಕಾಯ್ತಾ ನಿಮ್ಮ ಮನ ಪರಿವರ್ತನೆ ಆಗೋದಕ್ಕೆ ಆ ಸಂದರ್ಭದಲ್ಲಿ? ಇಲ್ಲ, ನಾನು ಅವ್ನಿಗೆ ಹೇಳಿದ್ದು ಅದನ್ನೇ, ಇದೊಂದು ಸಿನಿಮಾ ಮಾಡ್ತೀನಿ ಆಮೇಲೆ ನಾನು ಕರೆಯಂಗಿಲ್ಲ ಅಂತಾನೆ ಹೇಳಿದ್ದೆ. ಅಯ್ಯೋ, ಇದೊಂದು ಸಿನಿಮಾ ನೀನು ಬೈದಿದ್ದಕ್ಕೆ ಇದೊಂದು ಸಿನಿಮಾ ಮಾಡ್ತೀನಿ, ಅದಾದ್ಮೇಲೆ ನಾನು ಯಾವುದಕ್ಕೂ ಕರೆಯಂಗಿಲ್ಲ ನೀವು ಅಂತ. ಸೊ ಅದಾದ್ಮೇಲೆ ಯಾರು ಬಿಡ್ಲಿಲ್ಲ ನನಗೆ ವಾಪಸ್ ಹೋಗಕ್ಕೆ. ಅಂದ್ರೆ ನಾಟ್ ಓನ್ಲಿ ರಿಷಬ್ ಅಂಡ್ ರಕ್ಷಿತ್, ಮೇ ಬಿ ಆ ದೇವ್ರಿಗೂ ಇಷ್ಟ ಆಯ್ತೇನೋ, ನೀನು ಇಲ್ಲೇ ಕೆಲಸ ಮಾಡ್ಬೇಕು ಮಚ್ಚ ಬಾ ಇಲ್ಲಿ ಅಂತ. ಸೊ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾ ಬರ್ತಾ ಹೋಯ್ತು, ಮಾಡ್ತಾ ಹೋದೆ. ಅಂಡ್ ಅದೊಂಥರ ತುಂಬಾ ಸರ್ಪ್ರೈಸಿಂಗ್. ಕೆಲವೊಂದ್ಸಲ ಯೋಚನೆ ಮಾಡಿದ್ರೆ ಯಾವ್ದಕ್ಕೆ ಸಮಟೈಮ್ಸ್ ನಾವು ಅಯ್ಯೋ ಇಲ್ಲ ನನ್ನ ಕೈಲಿ ಆಗಲ್ಲ, ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಅದರಿಂದ ಆಚೆ ಹೋದ್ರೆ ಅಯ್ಯೋ ಚಾನ್ಸೇ ಇಲ್ಲ ನನಗೆ ಆಗಲ್ಲ. ಬಟ್ ಆಕ್ಚುಲಿ ಅಲ್ಲಿ ನಮ್ಗೆ ಇನ್ನೊಂದು ದೊಡ್ಡದ್ ಕಾದಿದೆ ಅನ್ನೋದು ರಿಯಲೈಸ್ ಆಗಕ್ಕೆ ಸಮಯ ತಗೊಂಡ್ಬಿಡುತ್ತೆ. ಸೀರಿಯಸ್ಲಿ ಇದ್ರಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಕಾಲೇಜಲ್ಲಿ ನಾನು ಥಿಯೇಟರ್ ಮಾಡ್ತಾ ಇದ್ದಾಗ ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ್ಮೇಲೂ ನಾನು 4 years ನಮ್ಮ ಕಾಲೇಜಲ್ಲೇ ಸುಮ್ಮನೆ ಥಿಯೇಟರ್ ಟ್ರೈನ್ ಮಾಡ್ತಾ, ಇವ್ರಿಗೆ ಸೆಟ್ ವರ್ಕ್ ಮಾಡ್ಕೊಡ್ತಾ, ಜೀವನದಲ್ಲಿ ಅಷ್ಟೇ ಸಂಪಾದನೆ ಅಷ್ಟು, ತಿಂಗಳಿಗೆ 5,000 6,000, ಯಾರಿಗೋ ಸೆಟ್ ಹಾಕ್ಕೊಡು ನಾಟಕಕ್ಕೆ, ಯಾರಿಗೋ ಏನೋ ಕಾಸ್ಟ್ಯೂಮ್ ರೆಡಿ ಮಾಡಿಸ್ಕೊಡು, ಯಾವುದೋ ಇವೆಂಟಿಗೆ ಸೆಟ್ ಹಾಕು, ಈ ಥರ ಮಾಡ್ಕೊಂಡು ತಿಂಗಳಿಗೆ ಒಂದು 10,000 ಇದೇ ಸಂಪಾದನೆ. ವಾವ್, ಸೂಪರ್ ಆಗಿದ್ದೀನಿ ನಾನು ಅಂತ ನನ್ನ ಫೀಲಿಂಗು. ಒಂದ್ಸರಿ ಏನಾಗಿತ್ತು, ಒನ್ ಫೈನ್ ಡೇ ಪ್ರಿನ್ಸಿಪಲ್ ಚೇಂಜ್ ಆದರು ಕಾಲೇಜ್ದು. ಯಾವ್ದ್ರಿ ಅದು ನಾಟಕದ ರೂಮು, ಸುಮ್ಮನೆ ವೇಸ್ಟ್ ಆಗಿದೆ, ಅದನ್ನ ಹೊಡೆದಾಕಿ ಪಾರ್ಕಿಂಗ್ ಮಾಡಿ ಅಂದ್ಬಿಟ್ಟು ಓಡಿಸ್ಬಿಟ್ರು. ನಮ್ಮ ಕಾಲೇಜಲ್ಲಿ ಥಿಯೇಟ್ರೇ ಸ್ಟಾಪ್ ಆಗೋಯ್ತು. ಓಡಿಸ್ಬಿಡಿ ಅಂದರು. ಓಡಿಸಿದ್ಮೇಲೆ ನಮ್ಗೆ ಆಚೆ ಬಂದ್ವಲ್ಲ, ಅವಾಗ ಗೊತ್ತಾಯ್ತು ಗುರು ಎಲ್ಲೋಗೋದು ಇವಾಗ ಅಂತ. ಏನು ಮಾಡ್ತಿದ್ವಿ ಇಷ್ಟು ದಿನ, ವಿವರನೇ ಕಂಫರ್ಟ್ ಝೋನ್. ನಮ್ಗೆ ಆರ್ಟ್ ಕೆಲಸಗಳು ಏನೇ ಇದ್ರು ನಾವು ಆ ರೂಮಲ್ಲಿ ಮಾಡ್ಕೋತಿದ್ವಿ. ಇವಾಗ ಆಚೆ ಬಂದ್ಬಿಟ್ಟಿದೀವಿ. ಸೊ ಈ ಕಂಫರ್ಟ್ ಝೋನಿಂದ ಆಚೆ ಬಂದಮೇಲೆ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಲಾಟ್ ಆಫ್ ಥಿಂಗ್ಸ್. ಈ ಥರದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಕಾಮನ್ ಆಗಿ ಬಹಳ ಜನಕ್ಕಾಗತ್ತೆ ಲೈಫ್ನಲ್ಲಿ. ಒಂದು ಆಚೆ ಹೋದ್ರೆ ಏನಿದೆಯೋ ಅನ್ನೋ ಫಿಯರ್ ಆಫ್ ದ ಅನ್ನೋನ್ ಇರುತ್ತಲ್ಲ, ಏನ್ ಕಾದಿದೋ ಗೊತ್ತಿಲ್ಲ, ಚೆನ್ನಾಗಿದ್ದೀನಲ್ಲ ಸುಮ್ಮನೆ ಬಿಡೋಣ ಸಾಕು, ಪರವಾಗಿಲ್ಲ ಎಷ್ಟು ಬರುತ್ತೋ ಬರ್ಲಿ ಅನ್ನೋದು. ವಿಧಿ ಇಲ್ಲದೆ ಇರುವಾಗ ಮಾತ್ರ ಕೆಲವೊಂದ್ಸಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ವಿಧಿ ಇಲ್ಲದೆ ಇರೋ ಆಪ್ಷನ್ ತುಂಬಾ ಜನಕ್ಕೆ ಬರ್ಲಿ ರೆಗ್ಯುಲರ್ಲಿ ಅಂತ. ಹೌದೌದು, ಬಂದಾಗ್ಲೇ ನಮ್ಮ ಒಳಗಿನ ತಾಕತ್ ನಮಗೆ ಗೊತ್ತಾಗೋದು ಅಂತ. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ನಮ್ಮನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಒಳಗಡೆ, ಆಗಲ್ಲ ಗುರು ಇದೆಲ್ಲ ಯಾಕೆ ಸುಮ್ಮನೆ ಅಂತ. ನೆನ್ನೆ ನಮ್ಮ ಹಿಮ್ ಪಿ ಡಿ ಸತೀಶ್ ಚಂದ್ರ
ನಾನು ಅವನು ಎಲ್ಲ ಏನೋ ಮಾತಾಡ್ತಾ ಇದ್ವಿ. ಐ ಆಮ್ ಪ್ರೊಡ್ಯೂಸಿಂಗ್ ಅ ಸೀರಿಯಲ್ ಆಲ್ಸೋ. ಸೊ ಅವನ ಜೊತೆ ಏನೋ ಮಾತಾಡ್ತಿದ್ದೆ, ಹಿಂಗೆ ಫಿನಾನ್ಷಿಯಲ್ ಪಾರ್ಟ್ಸ್ ಎಲ್ಲ. ನೀವೆಲ್ಲ ಅದು ಹೆಂಗರೋ ಧೈರ್ಯ ಮಾಡ್ತೀರಾ, ನನಗಂತೂ ಇದನ್ನೆಲ್ಲ ನೀವು ಮಾತಾಡ್ತಿರೋದು ಕೇಳಿದ್ರೇ ಭಯ ಆಗುತ್ತೆ ಕಣೋ, ಹೆಂಗೋ ಹ್ಯಾಂಡಲ್ ಮಾಡ್ತೀಯ ಇಷ್ಟೆಲ್ಲ ಅಂದ. ಅದು ಏನೋ ಬಂಡ್ ಧೈರ್ಯ ಕಣೋ ಅಂದೆ. ನಿಮಗೆಲ್ಲ ಬಂಡ್ ಧೈರ್ಯ ಅಲ್ಲ ಕಣೋ, ನಿಮಗೆಲ್ಲ ಬಂಟ್ ಧೈರ್ಯ ಅಂತ. ದೇ ಕಾಲ್ ಅಸ್ ಬಂಟ್ಸ್ ಅಲ್ಲ, ಹಂಗಾಗಿ ನಿಮ್ಗೆ ಬಂಡ್ ಧೈರ್ಯ, ನಿಮಗೆಲ್ಲ ಬಂಟ್ ಧೈರ್ಯ ಮೇ ಬಿ ಅಂದೆ. ಅದೇ ಒಂದ್ಸಲ ಪ್ರಾಬಬ್ಲಿ ಧೈರ್ಯವಾಗಿ ಕಾಲಿಟ್ಟು ಅದು ಚೆನ್ನಾಗ್ ಆಗ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಧೈರ್ಯ, ಅದೇ ಆಯ್ತಂದ್ರೆ ಇದಾಗಲ್ವಾ, ಇಷ್ಟೇ ಬಂದಿದ್ದೀನಿ ಅಂತ ಇನ್ನಿಷ್ಟ ಆಗಲ್ವಾ ಅನ್ನೋಂಥ ಧೈರ್ಯ. ಬಟ್ ಒಂದೊಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಆ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಖಂಡಿತ ಬೇಕಾಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ಏನಾದ್ರೂ ಹಾಳಾದ್ರೂ ವಾಪಸ್ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಎಕ್ಸಾಕ್ಟ್ಲಿ. ಆಮೇಲೆ ನಿಮ್ಗೆ ಥಿಯೇಟರ್ ಇಂದ ಬಂದಿರೋದ್ರಿಂದ ಯು ನೋ ವಾಟ್ ಈಸ್ ಝೀರೋ. ಸೊ ಅದಕ್ಕಿಂತ ಕೆಳಗೆ ಅಂತ ಇದೆ ಬದನೆಕಾಯಿ. ನಿಮ್ಗೆ ಇನ್ನೇನಿದ್ರು 1 2 3 ಯು ಹ್ಯಾವ್ ಆಲ್ರೆಡಿ ಸೀನ್. ಸೊ -1 2 3 ಇಸ್ ನಾಟ್ ಅ ಬಿಗ್ ಡೀಲ್. 0 ಇಸ್ ದ ಸ್ಟಾಗ್ನೆಂಟ್ ಒನ್ ವೇರ್ ಯು ಹ್ಯಾವ್ ಟು ಬಿ ಆಲ್ವೇಸ್. ಪ್ರತಿ ಸಿನಿಮಾ ಗೆದ್ದಾಗ್ಲೂ ರಿಷಬ್ ಆಗಲಿ, ರಕ್ಷಿತ್ ಆಗಲಿ, ನಾನಾಗಲಿ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವಿಲ್ ನೋ ದ ರಿಸಲ್ಟ್. ಇಫ್ ಇಟ್ಸ್ ಎಸ್, ಇಫ್ ಇಟ್ಸ್ ನೋ. ಮಂಡೇ ನಮ್ಮ ಕೂತ ಮೇಲೆ ಇಟ್ ವಿಲ್ ಬಿ ಓನ್ಲಿ ಒನ್ ವರ್ಡ್, ಮಚ್ಚ ಇದು ಮುಗೀತು, ಲೆಟ್ಸ್ ಸ್ಟಾರ್ಟ್ ಫ್ರಮ್ 0 ಅಷ್ಟೇ. ಈ ಪಿಕ್ಚರ್ ಮುಗೀತು. ದಟ್ ಮೈಟ್ ಬಿ ಅ ಸೂಪರ್ ಡೂಪರ್ ಹಿಟ್, ದಟ್ ಮೈಟ್ ಬಿ ಅವರೇಜ್ ಹಿಟ್, ದಟ್ ಮೈಟ್ ಬಿ ಅ ಫ್ಲಾಪ್. ಗೊತ್ತಿಲ್ಲ ರಿಸಲ್ಟ್ ನಮಗೆ ಗೊತ್ತಾಗೋಯ್ತು. ಈಗ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ರಿಲೀಸ್ ಆಯ್ತು, 3 ದಿನದಲ್ಲಿ ಗೊತ್ತಾಯ್ತು. ಮಂಡೇ ಕೂತ್ಕೊಂಡು ವಿಲ್ ಸೇ ಓನ್ಲಿ ಒನ್ ಥಿಂಗ್, ಸ್ಟಾರ್ಟ್ ಫ್ರಮ್ 0, ನೆಕ್ಸ್ಟ್ ಫಿಲಮ್ ಶುರು ಕೆಲಸ ಅಷ್ಟೇ. ಅದ್ರ ಎಂಜಾಯ್ಮೆಂಟು 100 days ಆಯ್ತಾ, ಅವಾಗ ಒಂದ್ಸರಿ ಮಾಡೋಣ, ಮತ್ತೆ ತಿರ್ಗಾ ದಿನ ಎಂಜಾಯ್ಮೆಂಟ್ ಇಲ್ಲ ಅಲ್ಲಿ. ರಿಸಲ್ಟ್ ತಲೆಗೆ ಹೋಗ್ಬಾರ್ದು ಫಸ್ಟ್. ಎಕ್ಸಾಕ್ಟ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಅದು. ಜನರಲಿ ಹೊರಗಡೆಯಿಂದ ನೋಡ್ಬೇಕಾದ್ರೆ ಆ ಗ್ಲಾಮರ್ ಎಲ್ಲ ನೋಡ್ತಾರೆ ಜನ. ಸಿನಿಮಾ ಹಿಟ್ ಆಗ್ತಿದೆ, ಏನ್ ಶೆಟ್ರ್ ಗ್ಯಾಂಗ್ ಫುಲ್ ಯಾವಾಗ್ಲೂ ದಿನ ಪಾರ್ಟಿ ಮಾಡ್ತಿರ್ತಾರ, ಏನ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ. ಅಂದ್ರೆ ಜನರಲಿ ಮೈಂಡ್ ಸೆಟ್ ಅದಲ್ವಾ, ಫ್ರೆಂಡ್ಸ್ ಒಟ್ಟಿಗೆ ಸೇರಿದ್ರೆ ಏನ್ ಮಾಡ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ಮಜಾ ಮಾಡ್ತಿರ್ತಾರೆ. ಬಟ್ ಆಕ್ಚುಲಿ ಬಿಹೈಂಡ್ ದ ಸೀನ್ಸ್ ಹೋಗೋ ಕೆಲಸ ಎಷ್ಟಿರಬಹುದು, ಸಿಕ್ಕಾಬಿಡೆ ಇರುತ್ತೆ. ಪ್ರತಿ ಸಂಜೆ ಸಿಕ್ಕದಾಗ್ಲೂ ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.